ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಇವತ್ತು ನಿಮಗೆಲ್ರಿಗೂ ಕೂಡ ಒಂದು ಸ್ಮಾರ್ಟ್ ವಾಚ್ ತಂದಿದ್ದೀನಿ. ಇದು 999ಗೆ ಸಿಗುತ್ತೆ. ಮಿಂತ್ರಾ ಆ್ಯಪಲ್ಲಿ 999ಗೆ ಸಿಗುತ್ತೆ. ಇದು ನಾಯ್ಸ್ ಕಾಲಿಂಗ್ ಫೀಚರನ್ನು ಹೊಂದಿರುತ್ತೆ. ತುಂಬ ಚೆನ್ನಾಗಿದೆ ರೇಟಿಂಗ್ಸ್ ಕೂಡ. ಸೊ ನೀವು ಪರ್ಚೇಸ್ ಮಾಡುವಂಥ ಆಸಕ್ತರು ನಾವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂತಹ ಲಿಂಕನ್ನು ಬಳಸ್ಕೊಂಡು ನೀವು ಆಸಕ್ತಿ ಇದ್ದರೆ ಪರ್ಚೇಸ್ ಮಾಡ್ಬೋದು. ಸಿದ್ಧಾರ್ಥಕ್ ಉತ್ತರ ಕನ್ನಡ ಜಲಪಾತಗಳ ಜಿಲ್ಲೆ ಎಂದೇ ಖ್ಯಾತಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರ ಇದೆ. ಇದು ಕಾಳಿ ನದಿಯ ದಂಡೆಯ ಎಡಭಾಗದಲ್ಲಿ ಇದೆ. ಸೂಫಾ ಅಣೆಕಟ್ಟು ಕಾಳಿ ನದಿಯ ಬಲದಂಡೆಯಲ್ಲಿ ಇದೆ. ಇದು ಕರ್ನಾಟಕದ ಅತ್ಯಂತ ಎತ್ತರವಾದ ಅಣೆಕಟ್ಟಾಗಿದೆ. ಕೈಗಾ ಅಣು ವಿದ್ಯುತ್ ಸ್ಥಾವರವು ಕರ್ನಾಟಕದಲ್ಲಿ ಇರುವ ಏಕೈಕ ಅಣು ವಿದ್ಯುತ್ ಸ್ಥಾವರವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಣಶಿ ರಾಷ್ಟ್ರೀಯ ಉದ್ಯಾನವನ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ತಿವೆರಿ ಪಕ್ಷಿಧಾಮವಿದೆ. ಉತ್ತರ ಕನ್ನಡ ಜಿಲ್ಲೆಯ ಮಾಗೋಡು ಜಲಪಾತವು ಬೇಡ್ತಿ ನದಿಗೆ ಸೃಷ್ಟಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಉಂಚಳ್ಳಿ ಜಲಪಾತವು ಅಘನಾಶಿನಿ ನದಿಗೆ ಸೃಷ್ಟಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯನ್ನು ಜಲಪಾತಗಳ ನಗರಿ ಎಂದು ಕರೆಯಲಾಗುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯು ಪೇಪರ್ ಅಥವಾ ಕಾಗದಕ್ಕೆ ಹೆಸರುವಾಸಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಪ್ರಸಿದ್ಧ ಪ್ರವಾಸಿ ತಾಣ ಯಾಣ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿದ್ದಿ ಬುಡಕಟ್ಟು ಜನಾಂಗವಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾಣಿ ದ್ವೀಪವೂ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲ ಎಂಬ ಊರು ಇದೆ. 1930 ಅಂಕೋಲ ಉಪ್ಪಿನ ಸತ್ಯಾಗ್ರಹದ ನೇತೃತ್ವವನ್ನು ಎಂ.ಪಿ. ನಾಡಕರ್ಣಿ ಅವರು ವಹಿಸಿದ್ದರು. ಅಂಕೋಲ ಊರನ್ನು ಕರ್ನಾಟಕದ ಬಾರ್ಡೋಲಿ ಎಂದು ಕರೆಯಲಾಗುತ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕದಂಬರ ರಾಜಧಾನಿ ಬನವಾಸಿ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಸೂಫಾ ಎಂಬ ಊರು ಮ್ಯಾಂಗನೀಸ್ ಅದಿರಿಗೆ ಪ್ರಸಿದ್ಧಿಯಾಗಿದೆ. ಬನವಾಸಿಯು ವರದಾ ನದಿಯ ದಂಡೆಯ ಮೇಲಿದೆ. ಬನವಾಸಿಯಲ್ಲಿ ಪ್ರತಿ ವರ್ಷ ಕದಂಬ ಉತ್ಸವ ನಡೆಸಲಾಗುತ್ತದೆ. ಬನವಾಸಿಯಲ್ಲಿ ನಡೆಯುವ ಕದಂಬ ಉತ್ಸವದಲ್ಲಿ ಪಂಪ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪ್ಪಿಕು ಚಳುವಳಿಯನ್ನು ಪಾಂಡುರಂಗ ಹೆಗಡೆಯವರ ನೇತೃತ್ವದಲ್ಲಿ 1983ರಲ್ಲಿ ನಡೆಯಿತು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಸೀಬರ್ಡ ನೌಕಾನೆಲೆ ಇದೆ. ಸೀಬರ್ಡ ನೌಕಾನೆಲೆಯನ್ನು ಐಎನ್ಎಸ್ ಕದಂಬ ನೌಕಾನೆಲೆ ಎಂದು ಕರೆಯಲಾಗುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ರವೀಂದ್ರನಾಥ ಟ್ಯಾಗೂರ್ ಬೀಚ್ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಸಮೀಪ ಓಂ ಬೀಚ್ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಲಾಲಗುಳಿ ಜಲಪಾತವು ಕಾಳಿ ನದಿಗೆ ಸೃಷ್ಟಿಯಾಗಿದೆ. ಸಾತೋಡಿ ಜಲಪಾತ ಕಾಳಿ ನದಿಗೆ ಸೃಷ್ಟಿಯಾಗಿದೆ. ಒಂಚಳ್ಳಿ ಜಲಪಾತ, ಲುಸಿಂಗ್ ಪಾಲ್ಸ, ಅಘನಾಶಿನಿ, ಬೆಣ್ಣೆ ಹೊಳೆ ಜಲಪಾತ, ವಾಟೆಹಳ್ಳ ಜಲಪಾತ, ಬುರುಡೆ ಜಲಪಾತ, ವಿಭೂತಿ ಜಲಪಾತ, ಶಿವಗಂಗೆ ಜಲಪಾತ, ಅಪ್ಸರಕೊಂಡ ಜಲಪಾತ ಇನ್ನಿತರ ಜಲಪಾತಗಳು ಈ ಜಿಲ್ಲೆಯಲ್ಲಿ ಕಂಡು ರಿಸೀವ್ಡ್ at 3:45 ಸಿದ್ಧಾರ್ಥಕ್ ವಿಜಯನಗರ ಜಿಲ್ಲೆ. ಇಂಪಾರ್ಟೆಂಟ್ ನೋಟ್: ವಿಜಯನಗರ ಜಿಲ್ಲೆ ಭಾರತದ ಕರ್ನಾಟಕ ರಾಜ್ಯದ 31ನೇ ಜಿಲ್ಲೆ. ಇದು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿದೆ. ಈ ಪ್ರದೇಶವನ್ನು ಬಳ್ಳಾರಿ ಜಿಲ್ಲೆಯಿಂದ ಪ್ರತ್ಯೇಕಿಸಿ ಹೊಸ ಜಿಲ್ಲೆಯಾಗಿಸಲಾಯಿತು. 2 ಅಕ್ಟೋಬರ್ 2021ರಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಧಿಕೃತವಾಗಿ ಹೊಸ ಜಿಲ್ಲೆಯನ್ನು ಘೋಷಿಸಿದರು. ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ಹಿಂದಿನ ರಾಜಧಾನಿಯ ನೆಲೆಯಾಗಿದೆ ಮತ್ತು ಅದರ ರಾಜಧಾನಿ ಹಂಪಿ ಈಗ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ. ವಿಜಯನಗರ ಸಾಮ್ರಾಜ್ಯ 1336 ರಿಂದೀಚೆಗೆ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಮತ್ತು ದಕ್ಷಿಣ ಭಾರತದಲ್ಲಿ ದಕ್ಕನ್ನಿನಲ್ಲಿ ನೆಲೆಗೊಂಡಿತ್ತು.
ಐತಿಹಾಸಿಕವಾಗಿ ಇದು ವಿಜಯನಗರ ಸಾಮ್ರಾಜ್ಯದ ಹಿಂದಿನ ರಾಜಧಾನಿಯಾಗಿತ್ತು. ಹಂಪಿ ಮತ್ತು ವಿರೂಪಾಕ್ಷ ದೇವಸ್ಥಾನದ ಎಲ್ಲಾ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ವಿಜಯನಗರವು ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿತ್ತು. ಭಾರತದ ಸ್ವಾತಂತ್ರ್ಯದ ನಂತರ ರಾಜ್ಯಗಳ ರಚನೆಯ ಸಮಯದಲ್ಲಿ 1953ರಲ್ಲಿ ಆಂಧ್ರಪ್ರದೇಶ ರಾಜ್ಯ ಅಸ್ತಿತ್ವಕ್ಕೆ ಬಂದಾಗ ಈ ಪ್ರದೇಶವು ಮೈಸೂರು ರಾಜ್ಯದ ಬಳ್ಳಾರಿ ಜಿಲ್ಲೆಯ ಭಾಗವಾಗಿ ಸೇರ್ಪಡೆಗೊಂಡಿತು. ಪ್ರಸ್ತುತ ಈ ಜಿಲ್ಲೆಯು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಡಿಯಲ್ಲಿ ಬರುತ್ತದೆ. 2020ರಲ್ಲಿ ಬಳ್ಳಾರಿ ಜಿಲ್ಲೆಯಿಂದ 6 ತಾಲೂಕುಗಳನ್ನು ಬೇರ್ಪಡಿಸಿ ವಿಜಯನಗರ ಜಿಲ್ಲೆ ಎಂಬ ಹೆಸರಿನಲ್ಲಿ ಒಂದುಗೂಡಿಸಲಾಯಿತು. ನೂತನ ವಿಜಯನಗರ ಜಿಲ್ಲೆಗೆ 1 ಹೊಸಪೇಟೆ, 2 ಹೂವಿನಹಡಗಲಿ, 3 ಹರಪನಹಳ್ಳಿ, 4 ಹಗರಿಬೊಮ್ಮನಹಳ್ಳಿ, 5 ಕೊಟ್ಟೂರು, 6 ಕೂಡ್ಲಿಗಿ ಸೇರಿ ಒಟ್ಟು 6 ತಾಲೂಕು ಸೇರ್ಪಡೆಗೊಂಡಿದೆ. ಇತ್ತ ಬಳ್ಳಾರಿ ಜಿಲ್ಲೆಗೆ ಬಳ್ಳಾರಿ, ಸಿರುಗುಪ್ಪ, ಕಂಪ್ಲಿ, ಕುರಗೋಡು, ಸಂಡೂರು ಸೇರಿ 5 ತಾಲೂಕುಗಳು ಸೇರ್ಪಡೆಗೊಂಡಿದೆ. ಈ ಮೂಲಕ ನೂತನ ಜಿಲ್ಲೆಯಾಗಿ ಅಧಿಕೃತವಾಗಿ ವಿಜಯನಗರ ಉದಯಗೊಂಡಿದೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರವು 18ನೇ ನವೆಂಬರ್ 2020ರಂದು ಈ ಜಿಲ್ಲೆಯ ಸ್ನೈಡರ್ ಅನುಮೋದನೆ ನೀಡಿ ಅಧಿಸೂಚನೆ ಹೊರಡಿಸಿತು. ರಿಸೀವ್ಡ್ ಅಟ್ 3:45 ಎಂ. ಸಿದ್ಧಾರ್ಥ ವಿಯೆಟ್ನಾಂನಿಂದ ಉಕ್ಕಿನ ಆಮದುಗಳ ಬಗ್ಗೆ ಸರ್ಕಾರವು ಡಂಪಿಂಗ್ ವಿರೋಧಿ ತನಿಖೆಯನ್ನು ಪ್ರಾರಂಭಿಸುತ್ತದೆ. ವಿಯೆಟ್ನಾಂನಿಂದ ಹಾಟ್ ರೋಲ್ಡ್ ಫ್ಲಾಟ್ ಉತ್ಪನ್ನಗಳ ಆಮದು ಕುರಿತು ಭಾರತವು ಡಂಪಿಂಗ್ ವಿರೋಧಿ ತನಿಖೆಯನ್ನು ಪ್ರಾರಂಭಿಸಿದೆ. ಈ ಉತ್ಪನ್ನಗಳನ್ನು ಗಣನೀಯವಾಗಿ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ ಎಂಬ ದೂರುಗಳನ್ನು ಅನುಸರಿಸಿ ದೇಶೀಯ ಉಕ್ಕಿನ ಉದ್ಯಮದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಜೆಎಸ್ಡಬ್ಲ್ಯೂ ಸ್ಟೀಲ್ ಮತ್ತು ಆರ್ಸೆಲರ್ ಮಿತ್ತಲ್ ನಿಪ್ಪಾನ್ ಸ್ಟೀಲ್ ಇಂಡಿಯಾ (ಎಎಂಎನ್ಎಸ್ ಇಂಡಿಯಾ) ನಂತಹ ಪ್ರಮುಖ ಭಾರತೀಯ ಉಕ್ಕು ತಯಾರಕರ ವಿನಂತಿಗಳಿಂದ ಪ್ರೇರಿತವಾದ ಈ ಕ್ರಮವು ದೇಶೀಯ ಮಾರುಕಟ್ಟೆಯಲ್ಲಿ ವಿಶೇಷವಾಗಿ ಭಾರತ-ಆಸಿಯಾನ್ ಮುಕ್ತ ವ್ಯಾಪಾರ ಒಪ್ಪಂದದ ಅಡಿಯಲ್ಲಿ ಅಗ್ಗದ ಆಮದುಗಳ ಪ್ರತಿಕೂಲ ಪರಿಣಾಮಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತದೆ. ರಿಸೀವ್ಡ್ ಅಟ್ 6:52 ಎಂ. ಸಿದ್ಧಾರ್ಥ ಕೆಳಗಿನ ದೇವಾಲಯಗಳು ಸೂರ್ಯ ದೇವರನ್ನು ಪ್ರಧಾನ ದೇವತೆಯಾಗಿ ಪ್ರತಿಷ್ಠಾಪಿಸುತ್ತವೆ. ಕೋನಾರ್ಕ್ ಸೂರ್ಯ ದೇವಾಲಯ, ಒಡಿಶಾ. ಸೂರ್ಯನಾರ್ ಕೋವಿಲ್, ತಮಿಳುನಾಡು. ಮೋದೇರಾ ಸೂರ್ಯ ದೇವಾಲಯ, ಗುಜರಾತ್. ಬ್ರಹ್ಮಣ್ಯ ದೇವ್ ದೇವಸ್ಥಾನ, ಉನಾವೋ, ಮಧ್ಯಪ್ರದೇಶ. ದಕ್ಷಿಣಾರ್ಕ ದೇವಸ್ಥಾನ, ಗಯಾ, ಬಿಹಾರ. ಸೂರ್ಯ ದೇವಾಲಯ, ಅಸ್ಸಾಂ. ಮಾರ್ತಾಂಡ್ ಸೂರ್ಯ ದೇವಾಲಯ, ಕಾಶ್ಮೀರ. ಅರ್ಸವಳ್ಳಿ ಸೂರ್ಯ ದೇವಾಲಯ, ಆಂಧ್ರಪ್ರದೇಶ. ರಿಸೀವ್ಡ್ ಅಟ್ 6:53 ಎಂ. ಸಿದ್ಧಾರ್ಥ ಕನ್ನಡ ಗ್ರಾಮರ್. ವಿಭಕ್ತಿ ಪ್ರತ್ಯಯದ ವಿಧಗಳು: 1. ಪ್ರಥಮ, 2. ದ್ವಿತೀಯ, 3. ತೃತೀಯ, 4. ಚತುರ್ಥಿ, 5. ಪಂಚಮಿ, 6. ಷಷ್ಠಿ, 7. ಸಪ್ತಮಿ ಎಂಬುದಾಗಿ 7 ಗುಂಪುಗಳಾಗಿ ವಿಂಗಡಿಸಬಹುದು. ವಿಭಕ್ತಿ ಪ್ರತ್ಯಯಗಳ ಬಳಕೆ ಮತ್ತು ಅವು ಕೊಡುವ ಅರ್ಥ: ಪ್ರಥಮ ವಿಭಕ್ತಿ ಮನೆ, ಮನೆಯು. ದ್ವಿತೀಯ ವಿಭಕ್ತಿ ಮನೆ ಅನ್ನು, ಮನೆಯನ್ನು. ತೃತೀಯ ವಿಭಕ್ತಿ ಮನೆಯಿಂದ, ಮನೆಯಿಂದ. ಚತುರ್ಥಿ ವಿಭಕ್ತಿ ಮನೆ ಗೆ, ಮನೆಗೆ. ಪಂಚಮಿ ವಿಭಕ್ತಿ ಮನೆ ದೆಸೆಯಿಂದ, ಮನೆಯ ದೆಸೆಯಿಂದ. ಷಷ್ಠಿ ವಿಭಕ್ತಿ ಮನೆ, ಮನೆಯ. ಸಪ್ತಮಿ ವಿಭಕ್ತಿ ಮನೆಯಲ್ಲಿ, ಮನೆಯಲ್ಲಿ, ಮನೆಯುಳು. ರಿಸೀವ್ಡ್ ಅಟ್ 6:53 ಎಂ. ಸಿದ್ಧಾರ್ಥ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿಗಳು. ಆವೃತ್ತಿ 70ನೇ 2022. ಪ್ರಸ್ತುತಪಡಿಸಿದವರು ಚಲನಚಿತ್ರೋತ್ಸವಗಳ ನಿರ್ದೇಶನಾಲಯ. ವಿಜೇತರ ಪಟ್ಟಿ: ಅತ್ಯುತ್ತಮ ಜನಪ್ರಿಯ ಚಿತ್ರ ಕಾಂತಾರ, ಕನ್ನಡ. ಅತ್ಯುತ್ತಮ ಹಿಂದಿ ಚಿತ್ರ ಗುಲ್ಮೋಹರ್. ಅತ್ಯುತ್ತಮ ಚಲನಚಿತ್ರ ಆಟಮ್ ದಿ ಪ್ಲೇ, ಮಲಯಾಳಂ. ಅತ್ಯುತ್ತಮ ನಟ ರಿಷಬ್ ಶೆಟ್ಟಿ, ಕಾಂತಾರ. ಅತ್ಯುತ್ತಮ ನಟಿ ನಿತ್ಯಾ ಮೆನನ್, ತಿರುಚಿತ್ರಾಂಬಲಂ ಮತ್ತು ಮಾನ್ಸಿ ಪರೇಖ್, ಕಚ್ ಎಕ್ಸ್‌ಪ್ರೆಸ್. ಅತ್ಯುತ್ತಮ ನಿರ್ದೇಶಕ ಸೂರಜ್ ಬರ್ಜತ್ಯ, ಉಂಚೈ. ಅತ್ಯುತ್ತಮ ನಿರ್ದೇಶಕ ಸಂದೀಪ್ ರೆಡ್ಡಿ, ವಂಗಫ್ ಪ್ರಾಣಿ. ವಿಶೇಷ ಉಲ್ಲೇಖ ಪ್ರಶಸ್ತಿ ಮನೋಜ್ ಬಾಜಪೇಯಿ, ಗುಲ್ಮೋಹರ್. ಅತ್ಯುತ್ತಮ ಪೋಷಕ ನಟಿ ನೀನಾ ಗುಪ್ತಾ, ಉಂಚೈ. ಅತ್ಯುತ್ತಮ ಪೋಷಕ ನಟ ಪವನ್ ಮಲ್ಹೋತ್ರಾ, ಫೌಜಾ. ಅತ್ಯುತ್ತಮ ಸಾಹಿತ್ಯ ಫೌಜಾ. ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರೀತಮ್, ಹಾಡುಗಳು ಯಾರ್ ರೆಹಮಾನ್, ಹಿನ್ನೆಲೆ ಸಂಗೀತ. ಅತ್ಯುತ್ತಮ ನಿರ್ದೇಶನ ಫ್ರಮ್ ದಿ ಶ್ಯಾಡೋ. ಅತ್ಯುತ್ತಮ ಕಿರುಚಿತ್ರ ಥೊನೆಯೋಟಾ. ಅತ್ಯುತ್ತಮ ಅನಿಮೇಟೆಡ್ ಚಿತ್ರ ದ ಕೋಕೋನಟ್ ಟ್ರೀ. ಅತ್ಯುತ್ತಮ ನಾನ್ ಫೀಚರ್ ಚಿತ್ರ ಅಯನಾ. ಅತ್ಯುತ್ತಮ ಸಾಕ್ಷ್ಯಚಿತ್ರ ಮರ್ಮರ್ಸ್ ಆಫ್ ದಿ ಜಂಗಲ್. ಅತ್ಯುತ್ತಮ ಪುರುಷ ಹಿನ್ನೆಲೆ ಗಾಯಕ ಅರ್ಜಿತ್ ಸಿಂಗ್, ಹಾಡು
ಕೇಸರಿಯ ಚಲನಚಿತ್ರ ಬ್ರಹ್ಮಾಸ್ತ್ರ ರಿಸೀವ್ಡ್ ಅಟ್ 6:54 ಎಂ ಸಿದ್ಧಾರ್ಥ ಉಡುಪಿ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ಜಿಲ್ಲೆಯಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಅನ್ನು 1925ರಲ್ಲಿ ಸ್ಥಾಪಿಸಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಮರವಂತಿ ಬೀಚ್ ಇದೆ. ಉಡುಪಿ ಜಿಲ್ಲೆಯಲ್ಲಿ ಮಲ್ಪೆ ಬೀಚ್ ಇದೆ. ಉಡುಪಿ ಜಿಲ್ಲೆಯಲ್ಲಿ ಇರುವ ಮಲ್ಪೆ ಬೀಚ್ ಮೀನುಗಾರಿಕೆಗೆ ಹೆಸರುವಾಸಿಯಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಸೇಂಟ್ ಮೇರಿಸ್ ದ್ವೀಪವಿದೆ. ತೋನ್ಸೆಫಾರ್ ದ್ವೀಪ್ ಎಂತಲೂ ಕರೆಯುತ್ತಾರೆ. ಉಡುಪಿ ಜಿಲ್ಲೆಯ ಪಾಜಕ ಎಂಬ ಊರಿನಲ್ಲಿ ಮಧ್ವಾಚಾರ್ಯರು ಕ್ರಿಶ 1238ರಲ್ಲಿ ಜನಿಸಿದ್ದರು. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಮಧ್ವಾಚಾರ್ಯರು ಉಡುಪಿಯಲ್ಲಿ ಅಷ್ಟಮಠಗಳನ್ನು ಸ್ಥಾಪಿಸಿದ್ದಾರೆ. ಮಧ್ವಾಚಾರ್ಯರು ಉಡುಪಿಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಸ್ಥಾಪಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಮಣಿಪಾಲ್ ವಿಶ್ವವಿದ್ಯಾಲಯವಿದೆ. ಉಡುಪಿ ಜಿಲ್ಲೆಯಲ್ಲಿ ಕನಕನಕಿಂಡಿ ಇದೆ. ಉಡುಪಿ ಜಿಲ್ಲೆಯು ಕರಾವಳಿ ತೀರ ಹೊಂದಿರುವ ಜಿಲ್ಲೆಯಾಗಿದೆ. ರಿಸೀವ್ಡ್ ಅಟ್ 6:54 ಎಂ ಸಿದ್ಧಾರ್ಥ ಮಂಡ್ಯ ಜಿಲ್ಲೆಯಲ್ಲಿ ಶಿವನಸಮುದ್ರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವಿದೆ. ಇದು ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಒದಗಿಸುತ್ತದೆ. ಶಿವನಸಮುದ್ರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ದಿವಾನಕ್ಕೆ ಶೇಷಾದ್ರಿ ಅಯ್ಯರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಎಂದು ನಾಮಕರಣ ಮಾಡಲಾಯಿತು. ಶಿವನಸಮುದ್ರ ಜಲವಿದ್ಯುತ್ ಉತ್ಪಾದನಾ 1902ರಲ್ಲಿ ಪ್ರಾರಂಭಿಸಲಾಯಿತು. ಶಿವನಸಮುದ್ರ ಜಲವಿದ್ಯುತ್ ಉತ್ಪಾದನಾ ಕಾವೇರಿ ನದಿಗೆ ಸಂಬಂಧಿಸಿದೆ. ಶಿವನಸಮುದ್ರ ಜಲವಿದ್ಯುತ್ ಉತ್ಪಾದನೆಯನ್ನು ಮೈಸೂರಿನ ಅರಸ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರಾರಂಭಿಸಲಾಯಿತು. ಮಂಡ್ಯ ಜಿಲ್ಲೆಯ ಶ್ರೀರಂಗ ಪಟ್ಟಣ ಎಂಬ ತಾಲೂಕಿನಲ್ಲಿ ಕೆಆರ್ಎಸ್ ಆಣೆಕಟ್ಟನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಕೆಆರ್ಎಸ್ ಎಂದರೆ ಕೃಷ್ಣರಾಜ ಸಾಗರ ಎಂದರ್ಥ. ಸರ್ ಎಂ ವಿಶ್ವೇಶ್ವರಯ್ಯನವರು ಕೆಆರ್ಎಸ್ ಆಣೆಕಟ್ಟಿನ ಶಿಲ್ಪಿ. ಕೆಆರ್ಎಸ್ ಆಣೆಕಟ್ಟಿನ ಮುಂದೆ ಬೃಂದಾವನ ಗಾರ್ಡನ್ ಇದೆ. ಈ ಬೃಂದಾವನ ಗಾರ್ಡನ್ ಅನ್ನು ಮೈಸೂರಿನ ದಿವಾನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ನಿರ್ಮಿಸಿದರು. ಬೃಂದಾವನ ಗಾರ್ಡನ್ ಕಾಶ್ಮೀರದಲ್ಲಿ ಇರುವ ಸಾಲಿಮರ ಉದ್ಯಾನವನದ ಪ್ರತಿರೂಪವಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ರಂಗನತಿಟ್ಟು ಪಕ್ಷಿಧಾಮವಿದೆ. ಮಂಡ್ಯ ಜಿಲ್ಲೆಯಲ್ಲಿರುವ ಆದಿಚುಂಚನಗಿರಿ ನವಿಲುಗಳಿಗೆ ಹೆಸರುವಾಸಿಯಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಎಂಬ ತಾಲೂಕಿನಲ್ಲಿ ಹೈದರಾಲಿ ಟಿಪ್ಪು ಸುಲ್ತಾನ ಸಮಾಧಿಗಳು ಇವೆ. ಮಂಡ್ಯ ಜಿಲ್ಲೆಯಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹ ನಡೆದಿದೆ. 1938 ಏಪ್ರಿಲ್ 11ರಂದು ಶಿವಪುರ ಧ್ವಜ ಸತ್ಯಾಗ್ರಹ ಅಧ್ಯಕ್ಷತೆ ವಹಿಸಿದವರು ಟಿ. ಸಿದ್ದಲಿಂಗಯ್ಯರವರು. ಮಂಡ್ಯ ಜಿಲ್ಲೆಯ ಶಿವಪುರ ಶಿಂಷಾ ನದಿಯ ದಂಡೆಯ ಮೇಲಿದೆ. ಮಂಡ್ಯ ಜಿಲ್ಲೆಯಲ್ಲಿ ಮೆಲುಕೋಟೆ ಇದೆ. ಚೆಲುವ ನಾರಾಯಣ ದೇವಾಲಯವಿದೆ. ಮಂಡ್ಯ ಜಿಲ್ಲೆಯ ಮೆಲುಕೋಟೆಯಲ್ಲಿ ವೈರಮುಡಿ ಉತ್ಸವ ನಡೆಯುತ್ತದೆ. ಮಂಡ್ಯ ಜಿಲ್ಲೆಯ ಮೆಲುಕೋಟೆಯಲ್ಲಿ ಶ್ರೀರಾಮಾನುಜಾಚಾರ್ಯರು ವಾಸವಾಗಿದ್ದರು. ಮಂಡ್ಯ ಜಿಲ್ಲೆಯಲ್ಲಿ ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತಗಳು ಕಾವೇರಿ ನದಿಯಿಂದ ಸೃಷ್ಟಿಯಾಗಿದೆ. ಮಂಡ್ಯ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುತ್ತದೆ. ಮಂಡ್ಯ ಜಿಲ್ಲೆಯ ಕರಿಘಟ್ಟ ಗಿರಿಧಾಮದಲ್ಲಿ ಲೋಕಪಾವನಿ ನದಿ ಹರಿಯುತ್ತದೆ. ಮಂಡ್ಯ ಜಿಲ್ಲೆಯು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕುಮಾರಿ ಜಯಲಲಿತಾರ ಹುಟ್ಟೂರು. ರಿಸೀವ್ಡ್ ಅಟ್ 6:54 ಎಂ ಸಿದ್ಧಾರ್ಥ ಪ್ರಚಲಿತ ವಿದ್ಯಮಾನಗಳು. ವಿಶ್ವದ ಅತಿದೊಡ್ಡ ತೇಲುವ ಸೌರ ಸ್ಥಾವರ ನಿರ್ಮಾಣಗೊಳ್ಳುತ್ತಿರುವ ಓಂಕಾರೇಶ್ವರ ಅಣೆಕಟ್ಟು ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಉತ್ತರ ಮಧ್ಯಪ್ರದೇಶ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಜಾವೆಲಿನ್ ಪಟು ನೀರಜ್ ಚೋಪ್ರಾ ಅವರು ಎಷ್ಟು ಮೀಟರ್ ಎಸೆಯುವ ಮೂಲಕ ಬೆಳ್ಳಿ ಪದಕವನ್ನು ಪಡೆದಿದ್ದಾರೆ? ಉತ್ತರ 89. 45 ಮೀಟರ್. 2024ರ ಆಗಸ್ಟ್ 6ರಿಂದ 8ರವರೆಗೆ ಭಾರತದ ಕೆಳಗಿನ ಯಾವ ರಾಜ್ಯ ಯುಟಿನಲ್ಲಿ ಇದೇ ಮೊದಲ ಬಾರಿಗೆ ಬಿಮ್ಸ್ಟೆಕ್ ಬಹುವಲಯದ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಬಂಗಾಳ ಕೊಲ್ಲಿ ಇನಿಷಿಯೇಟಿವ್ ವ್ಯಾಪಾರ ಶೃಂಗಸಭೆ ನಡೆಯಿತು? ಉತ್ತರ ನವದೆಹಲಿ. ಮೊದಲ ಜಾಗತಿಕ ಮಹಿಳಾ ಕಬಡ್ಡಿ ಲೀಗ್ ಎಷ್ಟರಲ್ಲಿ ಪ್ರಾರಂಭವಾಗಲಿದೆ? ಉತ್ತರ ಸೆಪ್ಟೆಂಬರ್ 2024ರಲ್ಲಿ. ಕೆಳಗಿನ ಯಾವ ವ್ಯಕ್ತಿಯು ಒಲಿಂಪಿಕ್ಸ್ ಕ್ರೀಡಾಕೂಟದ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ಗೆ ಅರ್ಹತೆ ಪಡೆದ ಮೊದಲ ಭಾರತೀಯ ಆಟಗಾರ ಎಂಬ ನೂತನ ಮೈಲುಗಲ್ಲು ಸ್ಥಾಪಿಸಿದ್ದಾರೆ? ಉತ್ತರ ಲಕ್ಷ್ಯ ಸೇನ್. ಸಾಮಾನ್ಯ ಜ್ಞಾನ. ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರು ಕರೆಯುತ್ತಾರೆ? ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಭಾರತದಲ್ಲಿ ಯಾವ ಹಬ್ಬವನ್ನು ಬಣ್ಣಗಳ ಹಬ್ಬ ಎಂದು ಕರೆಯಲಾಗುತ್ತದೆ? ಉತ್ತರ ಹೋಳಿ ಹಬ್ಬ. ಯಾವ ರಾಜ್ಯವನ್ನು ಭಾರತದ ಹಣ್ಣಿನ ಬಟ್ಟಲು ಎಂದು ಕರೆಯುತ್ತಾರೆ?
ಉತ್ತರ ಹಿಮಾಚಲ ಪ್ರದೇಶ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಉತ್ತರ ಗುಜರಾತ್. ಸೋಂಕಿನ ವಿರುದ್ಧ ಹೋರಾಡುವ ರಕ್ತದ ಘಟಕವನ್ನು ಹೆಸರಿಸಿ. ಉತ್ತರ ಓಬಫ್. ಬಿಳಿ ರಕ್ತ ಕಣಗಳು. ಚೌರಿ ಚೌರಾ ಗ್ರಾಮವು ಭಾರತದ ಯಾವ ರಾಜ್ಯದಲ್ಲಿದೆ? ಉತ್ತರ ಉತ್ತರ ಪ್ರದೇಶ. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಯುನೆಪ್ ಪ್ರಧಾನ ಕಚೇರಿಯಲ್ಲಿದೆ? ಉತ್ತರ ನೈರೋಬಿ. ಕೀನ್ಯಾ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಭಗತ್ ಸಿಂಗ್ರನ್ನು ಯಾವಾಗ ಗಲ್ಲಿಗೇರಿಸಲಾಯಿತು? ಉತ್ತರ 23 ಮಾರ್ಚ್ 1931. ರಿಸೀವ್ಡ್ ಅಟ್ 6:54 ಸಿದ್ಧಾರ್ಥಕ್ ಸಾಮಾನ್ಯ ಜ್ಞಾನ. ಈ ಕೆಳಗಿನ ಯಾರು ಅರ್ಥಶಾಸ್ತ್ರಕ್ಕೆ ಯೋಗಕ್ಷೇಮದ ವ್ಯಾಖ್ಯಾನವನ್ನು ನೀಡಿದ್ದಾರೆ? ಉತ್ತರ ಆಲ್ಫ್ರೆಡ್ ಮಾರ್ಷಲ್. ಕೆಳಗಿನವುಗಳಲ್ಲಿ ಯಾವುದನ್ನು ಪೇಪರ್ ಗೋಲ್ಡ್ ಎಂದು ಕರೆಯಲಾಗುತ್ತದೆ? ಉತ್ತರ ವಿಶೇಷ ಡ್ರಾಯಿಂಗ್ ಹಕ್ಕು. ಯಾವ ಸಮಾವೇಶವು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಸ್ಥಾಪನೆಗೆ ಕಾರಣವಾಯಿತು? ಉತ್ತರ ಬ್ರಿಟನ್ ವುಡ್ಸ್ ಸಮ್ಮೇಳನ. ದ ಪವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಇದನ್ನು ಯಾರು ಬರೆದಿದ್ದಾರೆ? ಉತ್ತರ ದಾದಾಬಾಯಿ ನವರೋಜಿ. ನ್ಯಾಷನಲ್ ಸ್ಯಾಂಪಲ್ ಸರ್ವೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಉತ್ತರ ವ್ಯವಕಲನ. 1950. ಮಾನವ ಅಭಿವೃದ್ಧಿ ಸೂಚಿಯನ್ನು ಮೊದಲ ಬಾರಿಗೆ ಯಾವಾಗ ಬಳಸಲಾಯಿತು? ಉತ್ತರ ವ್ಯವಕಲನ 1990. ಕೆಳಗಿನವುಗಳಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಳೆಯುವ ವಿಧಾನ ಯಾವುದು? ಉತ್ತರ ಖರ್ಚು ವಿಧಾನ, ಆದಾಯ ವಿಧಾನ, ಉತ್ಪನ್ನ ವಿಧಾನ. ಸರ್ಕಾರದ ಒಡೆತನ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿರುವ ಉದ್ಯಮಗಳನ್ನು ಖಾಸಗಿ ವಲಯಕ್ಕೆ ವರ್ಗಾಯಿಸುವ ಪ್ರಕ್ರಿಯೆಯನ್ನು ಎನ್ನುವರು? ಉತ್ತರ ಖಾಸಗೀಕರಣ. ಕೆಳಗಿನ ಯಾವ ಸಂಸ್ಥೆ ಭಾರತದಲ್ಲಿ ಒಟ್ಟು ದೇಶೀಯ ಉತ್ಪನ್ನವನ್ನು ಲೆಕ್ಕ ಹಾಕುತ್ತವೆ? ಉತ್ತರ ರಾಷ್ಟ್ರೀಯ ಅಂಕಿಅಂಶ ಕಚೇರಿ. ಪ್ರಚಲಿತ ವಿದ್ಯಮಾನಗಳು. ಪ್ಯಾರಿಸ್ ಒಲಿಂಪಿಕ್ಸ್ 2024 ಕಂಚಿನ ಪದಕ ಗೆದ್ದಿರುವ ಅಮನ್ ಸೆಹ್ರಾವತ್ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಉತ್ತರ ಕುಸ್ತಿ. ಇತ್ತೀಚೆಗೆ ದ್ವಿಪಕ್ಷೀಯ ವಾಯುಪಡೆಯ ನಯಾಯಮ ಉದಾರ ಶಕ್ತಿ 2024 ಯಾವ ದೇಶಗಳು ಭಾಗವಹಿಸಿದ್ದವು? ಉತ್ತರ ಭಾರತ ಮತ್ತು ಮಲೇಷಿಯಾ. ಪಿಎಂ ಆವಾಸ ಯೋಜನೆ ನಗರ 2.0ದ ಸಚಿವಾಲಯ ಯಾವುದು? ಉತ್ತರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಇತ್ತೀಚೆಗೆ ಯಾವ ವಿಶ್ವವಿದ್ಯಾಲಯ ನರ್ಮದಾ ನದಿ ಮ್ಯಾನೇಜ್ಮೆಂಟ್ ಕೇಂದ್ರವನ್ನು ಸ್ಥಾಪಿಸಿದೆ? ಉತ್ತರ ಗಾಂಧಿನಗರ. ಇಂದೋರ್. ಇತ್ತೀಚೆಗೆ ಯಾರನ್ನು ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ? ಉತ್ತರ ಸಂದೀಪ್ ಪೌಂಡ್ರಿಕ್. ರಿಸೀವ್ಡ್ ಅಟ್ 6:55 ಸಿದ್ಧಾರ್ಥಕ್. ಹೆದ್ದಾರಿಗಳು ಮತ್ತು ಬಣ್ಣಗಳು. ರಾಷ್ಟ್ರೀಯ ಹೆದ್ದಾರಿ ಹಳದಿ ಮತ್ತು ಬಿಳಿ. ರಾಜ್ಯ ಹೆದ್ದಾರಿ ಹಸಿರು ಮತ್ತು ಬಿಳಿ. ಜಿಲ್ಲಾ ರಸ್ತೆಗಳು ಕಪ್ಪು ಮತ್ತು ಬಿಳಿ. ಗ್ರಾಮೀಣ ರಸ್ತೆಗಳು ಆರೆಂಜ್ ಮತ್ತು ಬಿಳಿ. ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ನ ಪ್ರಸ್ತುತ ಕರ್ನಾಟಕ ರಾಜ್ಯದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ನ 13. ನೂತನ ಹೆಸರು ನ 50. ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿದ ಜಿಲ್ಲೆ ಉತ್ತರ ಕನ್ನಡ. ಕಡಿಮೆ ಕೊಡಗು. ಅತಿ ಹೆಚ್ಚು ರಾಜ್ಯ ಹೆದ್ದಾರಿಗಳನ್ನು ಹೊಂದಿದ ಜಿಲ್ಲೆ ಬೆಳಗಾವಿ. ಕಡಿಮೆ ಬೆಂಗಳೂರು ನಗರ. ಅತಿ ಹೆಚ್ಚು ಜಿಲ್ಲಾ ರಸ್ತೆಗಳ ಹೊಂದಿರುವ ಜಿಲ್ಲೆ ತುಮಕೂರು. ಕಡಿಮೆ ರಾಯಚೂರು. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಸ್ಥಾಪನೆ 1989. ಕೇಂದ್ರ ಕಚೇರಿ ನವದೆಹಲಿ. ಕಾರ್ಯಾರಂಭ 1989 ಏಪ್ರಿಲ್ 1. ಉದ್ದೇಶ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಮತ್ತು ನಿರ್ವಹಣೆ. ರಿಸೀವ್ಡ್ ಅಟ್ 6:55 ಸಿದ್ಧಾರ್ಥಕ್. ಪ್ರಚಲಿತ ವಿದ್ಯಮಾನಗಳು. ಮುಂದಿನ 2028 ಒಲಿಂಪಿಕ್ಸ್ ಆತಿಥ್ಯ ವಹಿಸಲಿರುವ ದೇಶ ಉತ್ತರ ಅಮೆರಿಕದ ಲಾಸ್ ಏಂಜಲೀಸ್. ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಂಸ್ಥೆ ಅಧ್ಯಕ್ಷ ಉತ್ತರ ಥಾಮಸ್ ಬಾಚ್. 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಭಾರತದ ಅತ್ಯಂತ ಹಳೆಯ ಅಥ್ಲೀಟ್ ಉತ್ತರ 44 ವರ್ಷದ ಭಾರತೀಯ ಟೆನ್ನಿಸ್ ಆಟಗಾರ ರೋಹನ್ ಬೋಪಣ್ಣ. 2024 ಬೇಸಿಗೆ ಒಲಿಂಪಿಕ್ಸ್ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಜುಲೈ 2 ವರೆಗೆ ನಡೆದವು. ಉತ್ತರ ಜುಲೈ 26 ಆಗಸ್ಟ್ 11. 2024 ಒಲಿಂಪಿಕ್ಸ್ನ ಉದ್ಘಾಟನಾ ಸಮಾರಂಭವು ಜುಲೈ 26 ಪ್ಯಾರಿಸ್ನಲ್ಲಿರುವ ನದಿಯ ದಡದಲ್ಲಿ ಜರುಗಿತು. ಉತ್ತರ ಸೀನ್. 2024 ಒಲಿಂಪಿಕ್ಸ್ನ ಸಮಾರೋಪ ಸಮಾರಂಭದ ಕ್ರೀಡಾಪಟುಗಳ ಪಥಸಂಚಲನದಲ್ಲಿ ಧ್ವಜಧಾರಿಗಳಾಗಿ ಭಾರತ ತಂಡವನ್ನು ಮುನ್ನಡೆಸಿದವರು ಉತ್ತರ ಮನು ಬಾಕರ್ ಮತ್ತು ಪ್ಯಾರ್ ಶ್ರೀಜೇಶ್. ಸಾಮಾನ್ಯ ಜ್ಞಾನ. ಮೊಟ್ಟ ಮೊದಲು ತದ್ರೂಪ ಸೃಷ್ಟಿಯ ಮೂಲಕ ಜನ್ಮ ತಳೆದ ಕುರಿಯ ಹೆಸರು ಉತ್ತರ ಡಾಲಿ. ಕಲ್ಮಶ ನೀರನ್ನು ಬಳಸುವುದರಿಂದ ಬರುವ ರೋಗ ಉತ್ತರ ಅಮೀಬಿಯಾಸ್. ಹಾಲಿನ ಸಾಂದ್ರತೆಯನ್ನು ಪರೀಕ್ಷಿಸಲು ಉಪಯೋಗಿಸುವ ಉಪಕರಣ ಉತ್ತರ
ಲ್ಯಾಕ್ಟೋಮೀಟರ್ ವಾತಾವರಣದಲ್ಲಿ ಸಾಕಷ್ಟು ಸಾರಜನಕವಿದ್ದರೂ ಸಸ್ಯಗಳು ಬಳಸಿಕೊಳ್ಳಲಾರವು, ಏಕೆಂದರೆ ಉತ್ತರ ಸಾರಜನಕ ಅಣುರೂಪದಲ್ಲಿರುವುದರಿಂದ. ರೈಜೋಬಿಯಂ ಎಂಬುದು ಸಾಮಾನ್ಯವಾಗಿ ಜೀವಿಸುವುದು ಉತ್ತರ ಬ್ಯಾಕ್ಟೀರಿಯಾ, ಡಿನೈಟ್ರೀಕರಣಗೊಳಿಸುವ ಬ್ಯಾಕ್ಟೀರಿಯಾ. ಉತ್ತರ ಸೂಡೋಮೋನಾಸ್. ಹಣದುಬ್ಬರದ ಸಮಯದಲ್ಲಿ ಹಣದ ಉತ್ತರ ಮೌಲ್ಯವು ಕಡಿಮೆಯಾಗುತ್ತದೆ. ರವರನ್ನು ಜನಸಂಖ್ಯಾ ಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಉತ್ತರ ಜಾನ್ ಗ್ರಾಂಟ್ ಹೆಕಮ್ ಎಂಬ ಸಂಕ್ಷಿಪ್ತ ರೂಪದ ಅರ್ಥವೇನು? ಉತ್ತರ ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ರಿಸೀವ್ಡ್ ಅಟ್ 6:55 ಎಂ.